ಸುವರ್ಣ. ಅವನು ಮತ್ತೆ ಶ್ರಾವಣಿ. ಓನೇ ಬಂಗಾರ ಅಮ್ಮ ಬೇಕಾ? ಇಲ್ಲಿ ಅಕ್ಕ ತಗೋ ನಿನ್ ಮಗುನ. ಒಂದ್ ನಿಮಿಷ ತಡಿಲ ಬಂದೆ. ಮೊದಲು ಕಿಸ್ ಕೊಡೋದು ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಹೇಗೆ ಮಾಡೋದು? ಕಮಲ್ ಕೊಟ್ರೆ ಅಣ್ಣ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ, ಏನಾಯ್ತು? ಚೆನ್ನಾಗಿದ್ದಾಳೆ. ಕಮಲ್ ಒಂದು ನಿಮಿಷ ಬಾಯಲ್ಲಿ. ಕಮಲಿ, ನೀನನ್ನು ಪ್ರೀತಿಯ ತಮ್ಮ ಅಲ್ವಾ? ಅಯ್ಯೋ ಯಾಕೋ ಹಾಗೆ ನೋಡ್ತಿದ್ಯಾ? ಅಯ್ಯೋ ನನ್ನನ್ನು ಯಾವತ್ತೂ ನೋಡದೇ ಇರೋ ರೀತಿ ನೋಡ್ತಿದ್ದೀರಲ್ಲ. ನನಗೆ ಇವನಿರೋದು ಒಬ್ಬನೇ ತಮ್ಮ. ನಾನು ಇವನ್ನ ತುಂಬಾ ಪ್ರೀತಿಸ್ತೀನಿ. ಏನು ಇರುತ್ತೀಯ? ನಿಂಗ ಅದು ಕಮಲನ್ ಮೇಕೆ. ನಾನು ಇವನಿಗೆ ಅಣ್ಣ ಅಲ್ವಾ? ಅಪ್ಕೊಳ್ಳೋ ಅಪ್ಕೊಳ್ಳೋ ಅಂದ್ರೆ ಅಪ್ಕೊಳ್ಳೋ. ಈಗ ಅಪ್ಕೊಂಡಾಗಿದೆ. ಒಪ್ಪಿ ಕೊಟ್ರೆ ಏನು ತಪ್ಪಿಲ್ಲ. ಏನ್ ಮಾಡ್ತೀಯ ನೀನು? ನಾನು ಆ ಟೈಪ್ ಹುಡುಗ ಅಲ್ಲ, ನಾನು ಒಳ್ಳೆ ಹುಡುಗ. ಐ ಆಮ್ ಫ್ರಮ್ ಗೌಡಸ್ ಫ್ಯಾಮಿಲಿ, ಯು ನೋ. ಏಯ್ ಮುಖ ಮೂತಿ ಫಂಕ್ಷನ್ ಮಾಡ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳೋ. ಪಪ್ಪಿ ಕೊಟ್ರೆ ಏನೋ ತಪ್ಪು? ಅಪ್ಪಯ್ಯ ಅವ್ವ ಇವತ್ತು ಅಣ್ಣಂಗೆ ಏನೂ ಆಗದೆ. ಲೇ ಸೂರ್ಯ, ಏನ್ಲ ಹಿಂಗಾಡ್ತಾ ಇದ್ಯಾ? ಹುಷಾರಾಗಿದ್ಯಾ ತಾನೆ? ನನ್ ಮಗನ್ಗೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರಲ್ಲಪ್ಪ. ಏ ಹಾಗೇನಿಲ್ಲ ಕಣವೋ. ಇವನ್ನ ನಾನು ತಮ್ಮನ ಥರ ನೋಡ್ಕೊಳ್ಳಲ್ಲ ಅಂತ ಯಾವಾಗಲೂ ಅಂತಿರ್ತಾನಲ್ಲ, ಅದಕ್ಕೆ. ಏಯ್ ಈಗ ನೀನು ಪಪ್ಪಿ ಈಸ್ಕೊಳ್ಳಿಲ್ಲ ಅಂದರೆ 3 ತಿಂಗಳ ಸ್ಯಾಲ್ರಿ ಕಟ್, 5 ತಿಂಗಳ ಪಾಕೆಟ್ ಮನಿನೂ ಕಟ್. ಕಾರ್ ಬೇಕು ಅಂತಿದ್ಯಲ್ಲ ಪುಟ್ಟ, ಏನ್ ಮಾಡ್ತೀಯಾ? ಇನ್ನೊಂದು ಕರ್ಮ. ಪಪ್ಪಿ ಕೊಡ್ಲಾ? ಕೊಡು. ಪಪ್ಪಿ ಬೇಕಿತ್ತು ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಕಣ. ಚೀನಾ ಅವೋ ಅಪ್ಪಯ್ಯೋ, ನಾನು ಸ್ನಾನ ಮಾಡ್ಕೊ ಬರ್ತೀನಿ. ಈಗ ಅಣ್ಣ ಕೊಡ್ಲಿಲ್ವಾ ಪಪ್ಪಿಯ? ಪ್ರಿಯಾಂಕಾ, ಮಗುನ ಕೊಡು. ಹರ್ಷಿತಾ, ನಿಮ್ಮ ಮಾವಂಗೆ ಇವತ್ತು ಎಲ್ರ ಮೇಲೆ ಸ್ಯಾನಿ ಪಿರುತಿ ಬಂದ್ಬಿಟ್ಟದೆ. ಹೋಗವ. ತಿಟ್ಟುವಾಗ್ಲೂ ನಿಂಗೆ ತಲೆ ಕೆಟ್ಟೋಗೋಯ್ತಕ್ಕನ. ಗಾಳಿ ಗಿಳಿ ಇಟ್ಕೊಳ್ಳೋದ ಹೆಂಗೆ? ಅರೆ ಇಷ್ಟು ದಿನ ನಾನು ಮುದ್ದು ಸೊಸೆ ಊರಿಗೆ ಹೋಗಿದ್ಲಲ್ವಾ, ಅದಕ್ಕೆ ಪಪ್ಪಿ. ಓಕೆ, ಟೈಮ್ ಆಯ್ತು, ಎಲ್ಲರೂ ಹೋಗಿ ನಿದ್ದೆ ಮಾಡಿ. ಗುಡ್ ನೈಟ್. ನೀನು ಅವರನ್ನು ಮೂವಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ? ನಮ್ಮ ಪ್ಲಾನ್ನ ಕ್ಯಾನ್ಸಲ್ ಮಾಡಿದೀವಿ. ಕೃತಿ, ನೀನು ಹೇಳಿದ ಲೈಫ್ ಬುಕ್ DVD ತಗೊಂಡು ಬಂದಿದ್ದೀನಿ. ಎಲ್ಲಿ ಕೊಡು. ಅರೆ ನಾನು ಜೈ ಇದೇ ಇಂಗ್ಲಿಷ್ ಮೂವಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ನಿಮ್ಮ ಪ್ಲಾನ್ ಕ್ಯಾನ್ಸಲ್ ಆಯ್ತಲ್ವಾ, ಸೊ ನಮ್ಮ ಪ್ಲಾನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ನಾವು 3 ಜನ ಮನೇಲಿ ಕುತ್ಕೊಂಡು ಮೂವಿ ನೋಡೋಣ.
ಆಮೇಲೆ ಅರುಣ್ ನಮಗೋಸ್ಕರ ಟೀ ಮಾಡ್ಕೊಂಡು ಬರ್ತಾನೆ. ಏನೋ ನಾನು ಟೀ ಮಾಡೋದಾ? ಅರುಣ್ ಮಾಡ್ಕೊಡಲ್ವಾ? ಮೋಸ್ಟ್ಲಿ ಮದ್ವೆ ಆದ್ಮೇಲೆ ನಾನೇ ಅಡ್ಗೆ ಮಾಡ್ಬೇಕು ಅನ್ಸುತ್ತೆ. ಅಯ್ಯೋ, ಸೋ ಸ್ವೀಟ್ ಆಫ್ ಯು ಕೃತಿ. ನನಗೆ ತುಂಬ ಫ್ರೆಂಡ್ಸ್ ಇಲ್ಲ. ಡಿವೋರ್ಸ್ ಆದಮೇಲೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನಿಂದ ದೂರ ಆಗಿದ್ದಾರೆ. ಇನ್ನು ಜೈ ಜೊತೆ ಪಾರ್ಟಿ ಕ್ಲಬ್ಬು ಅಂತ ಹೋದಾಗೆಲ್ಲ ಅಲ್ಲಿ ಮಾತಾಡ್ಸೋರೆಲ್ಲ ಗೆಸ್ಟ್ಗಳೇ ಆಗಿರ್ತಾರೆ. ಈಗ ನಿನ್ನ ನೋಡಿ ನನಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕೃತಿ. ಇಟ್ಸ್ ಓಕೆ ನಿಶಾ. ಒಂದು ಕಡೆ ನೀನು ನನ್ನ ಸೌತಿ ತಂಗಿ, ಇನ್ನೊಂದು ಕಡೆ ನನ್ನ ತಮ್ಮನ ಹೆಂಡತಿ ಆಗೋಳು. ಆದ್ರೆ ಇನ್ಮೇಲೆ ನೀನು ನನ್ನ ಫ್ರೆಂಡ್. ನಾನು ಮುಂಚೆನೇ ಯಾಕೆ ಯೋಚನೆ ಮಾಡಲಿಲ್ಲ? ನಿಶಾಗೆ ಆದಷ್ಟು ಕ್ಲೋಸ್ ಆದರೆ ಜಯದೇವ್ ಬಗ್ಗೆ ಈಸಿಯಾಗಿ ತಿಳಿಸ್ಬೋದು. ಅವನಿಂದ ನಿಶನ್ ಲೈಫ್ನ ಕಾಪಾಡಲೇಬೇಕು. ಅಂತೂ ಪ್ರಾಕ್ಟೀಸ್ ಮುಗೀತು. ಇನ್ನೇನಿದ್ರು ಡೈರೆಕ್ಟಾಗಿ ಕಿಸ್ ಕೊಡೋದು ಒಂದೇ ಬಾಕಿ. ಏನಿವತ್ತು ರೂಮ್ ತುಂಬ ಖಾಲಿಯಾಗಿದೆ. ಐರನ್ ಇಲ್ವಲ್ಲ, ಇದ್ದಿದ್ರೆ ಅದು ಇದು ಅಂತ ಗಲಾಟೆ ಮಾಡಿರೋಳು. ಅವಳು ಹಾಸ್ಪಿಟಲ್ ಏನ್ ಮಾಡ್ತಿರ್ತಾಳೆ? ಫೋನ್ ಮಾಡಿ ಕೇಳೋಣ. ಸೂರ್ಯ, ಯಾಕೆ ಕಾಲ್ ಮಾಡ್ತೀರಾ? ನಾನು ಇಲ್ಲೇ ಇದ್ದೀನಲ್ವಾ? ಏನಿದು ಸೂರ್ಯ, ರೂಮಿಗೆ ಬರ್ತೀರಾ, ಬಂದು ಬಟ್ಟೆನೆಲ್ಲ ಹಾಗೆ ಬಿಸಾಕ್ತೀರಾ. ಕಬೋರ್ಡಲ್ಲಿ ನೀಟಾಗಿ ಇಡ್ಬೇಕಲ್ವಾ? ಇಲ್ಲ ಶ್ರಾವಣಿ, ನಾನು ಇನ್ನೇನು ಇಡಬೇಕು ಅಂತ. ಆಮೇಲೆ ಅಷ್ಟೇ ಅಲ್ಲ, ನಾನು ನಿನಗೆ ಕಿಸ್ ಕೊಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ನಾ. ಏನು? ನನಗೆ ಕಿಸ್ಸ? ನನಗೆ ಕಿಸ್ ಕೊಡೋಷ್ಟು ಧೈರ್ಯ ಬಂದಿದ್ಯಾ ನಿಮ್ಗೆ? ಅಲ್ಲ ಅಲ್ಲ, ಅದು ಏನಲ್ಲ ಅದು. ಒಂದ್ ಸ್ವಲ್ಪನೂ ಡೀಸೆನ್ಸಿ ಬೇಡ, ಒಂದ್ ಡಿಗ್ನಿಟಿ ಇಲ್ಲ. ನನ್ ಪರ್ಮಿಷನ್ ಇಲ್ಲದೆ ಹೇಗ್ರಿ ಕಿಸ್ ಕೊಡ್ತೀರಾ? ಟೆಲ್ ಮಿ ಹೌ? ಅರೆ, ನಿಂಗೆ ವಿಷಯ ಕರೆಕ್ಟಾಗಿ ಗೊತ್ತಿಲ್ಲ. ಆಕ್ಚುಲಿ ಏನು ಗೊತ್ತಾ, ಅಂದ್ರೆ ನಾನಿಷ್ಟೊತ್ತು ಕಂಡಿದ್ದು ಕನಸ. ಏನಿದು, ನಮ್ಮ ಸೈರನ್ನು ಕನಸಲ್ಲಿ ಬಂದ್ರೂ ಲೆಕ್ಚರ್ ಕೊಡ್ತಾಳಲ್ಲ, ಏನು ಹೇಳ್ಕತೆ?
ಇದ್ರಲ್ಲಿ ನನ್ನ ಮಗನ್ ಯಾಕೆ ಇನ್ವಾಲ್ವ್ ಮಾಡ್ತಾ ಇದ್ಯಾ? ನಾನಿನ್ನ ಸುಮ್ಮನೆ ಇರೋದಿಲ್ಲ, ತಿಳ್ಕೊಂಡ್ಬಿಡು. ರಾಧಾ, ಯಾಕೆ ತುಂಬ ಟೆನ್ಷನಲ್ಲಿದೆಯಾ? ಏನೂ ಇಲ್ಲ ರಾಧಾ. ಚಂದನ ವಿಷಯಕ್ಕೋಸ್ಕರನಾ? ಇಟ್ಸ್ ಓಕೆ ತಂಗು, ಒಂದೊಂದ್ಸಲ ಈಗ ಆಗುತ್ತೆ. ಟೆನ್ಷನ್ ತಗೋಬೇಡ. ಊಟ ರೆಡಿ ಇದೆ, ಬಾ. ಓಕೆ? ಇದೆಲ್ಲ ನಡಿಬೇಕಾಗಿತ್ತ? ಏನಾಗ್ತಿದೆ ನನ್ನ ಲೈಫಲ್ಲಿ? ಅಣ್ಣ ಅಣ್ಣ ಎದ್ದೇಳಣ್ಣ. ಏನೋ ನಿಂದು? ಅಣ್ಣ ಅಣ್ಣ ಏನದು ಬೆಳಗ್ಗೆ? ನೆನೆ ರಾತ್ರಿ ಏನೋ ಹೇಳ್ತಿದ್ದೆ, ಅಣ್ಣ ತಮ್ಮ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಅದಕ್ಕೆ ನಾನು ಸ್ವಲ್ಪ ಪ್ರೀತಿ ತೋರ್ಸೋಣ ಅಂತ ಟ್ರೈ ಮಾಡಿದೆ. ತಪ್ಪಾ? ಏನು ವಿಷಯ ಡೈರೆಕ್ಟಾಗಿ ಹೇಳು ಸಾಯಿ. ಅದಕ್ಕೇನ ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರಲ್ವಾ, ನಾವು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು. ಟೈಮ್ ನೋಡೋಣ. ಎಷ್ಟೋಗಿದೆ? ಆಗ್ಲೇ 10 ಗಂಟೆ ಆಗ್ಬಿಟ್ಟಿದ್ಯಾ? ಏನದ್ ಗಲೀಜು? ಆಹಾ, ನೀನ್ ಕೊಟ್ರೆ ಅಣ್ಣನ್ ಪ್ರೀತಿ, ನಾನ್ ಕೊಟ್ರೆ ಗಲೀಜಾ? ನಾನದು ಪ್ರಾಕ್ಟೀಸ್. ಅವನು ಮತ್ತೆ ಶ್ರಾವಣಿ. ಓ, ಪ್ರಾಕ್ಟೀಸು ಯಾತಕ್ಕೆ? ಅದಕ್ಕೆ ಕಿಸ್ ಕೊಡೋದಕ್ಕ? ಅವ್ರಿಗಾದ್ರೆ ಮಾಮೂಲಿ ಕಿಸ್ ಆಗಲ್ಲ, ಸ್ಪೆಷಲ್ ಆಗಿರ್ಬೇಕು. ಅದಕ್ಕೆ ಫಸ್ಟು ಬ್ರಷ್ ಮಾಡುವಂತೆ ಹೇಳು ಮೇಲೆ. ಹೌದಣ್ಣ, ನನಗೆ ಕಿಸ್ ಕೊಟ್ಟಂಗೆ ಕೆನ್ನೆ ಕೊಡ್ಬೇಡ, ಚೆನ್ನಾಗಿರಲ್ಲ. ಎಂತೆಂಥ ಕಷ್ಟ ಕೆಲಸಗಳು ಮಾಡಿದಾಗಲೇ ಏನು ಅನಿಸಿಲ್ಲ. ಈಗ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆ? ಕಿಸ್ಸೇ ಕೊಡೋದು ಮೊದಲೇ ಲೇಟ್ ಬೇರೆ ಆಗಿದೆ. ಬೇಗ ಹೋಗಿಲ್ಲ ಅಂದರೆ ರೆಡಿ ಮಾಡಿ ಮತ್ತೆ ಸರಿಯಾದ ಗಂಡ ಅಲ್ಲ ಅಂತ 2 ಅವರ್ ಕೂಯ್ತಾನೆ. ಎಲ್ಲ ಬೇಕಿತ್ತ ನನಗೆ? ಕಮಾನ್, ಬೇಗ ಬೇಗ ರೆಡಿ ಆಗು. ಗೋ ಗೋ ಗೋ. ಯಾರು ಇಲ್ಲ. ಒಳ್ಳೆ ಗಂಡ ಆಗೋದಕ್ಕೆ ಫಸ್ಟ್ ಸ್ಟೆಪ್ ತಗೊತೀನಿ. ಹೆಂಡತಿಗೆ ಕಿಸ್ ಕೊಡಬೇಕು. ಸದ್ಯ ನಿದ್ದೆ ಮಾಡ್ತಾ ಇದ್ದಾಳೆ. ಇದೇ ಒಳ್ಳೆ ಚಾನ್ಸು. ಚಾನ್ಸ್ ಅಂತ ಯಾಕೆ ಅನ್ಕೋಬೇಕು? ನಿದ್ದೆಯಿಂದ ಏಳಿಸಿ ಕಿಸ್ ಕೊಟ್ಟೆ ಬಿಡೋಣ. ಅರೆ, ಎಲ್ಲಿ ಹೋದ್ಲಿಳು? ಓಹೋ, ಮೋಸ್ಟ್ಲಿ ಹಾಸ್ಪಿಟ್ಲ್ ಅವ್ರಿಗೂ ಲೆಕ್ಚರ್ ಕೊಟ್ಟಿದ್ದಕ್ಕೆ ಬೇರೆ ಹಾಸ್ಪಿಟ್ಲ್ ಶಿಫ್ಟ್ ಮಾಡಿಬಿಟ್ರೆ ಹೇಗೆ? ಶಿವರಾಮ, ನನ್ಗಾದ್ರೂ ಹೇಳ್ಬೋದಿತ್ತಲ್ವಾ? ಅಮ್ಮ ಅವರು ಬಾತ್ರೂಮಲ್ಲಿ ಸೂರ್ಯ, ನೀನು ಯಾಕೆ ಇಷ್ಟೊಂದು ಹೆದರ್ಕೊತಾ ಇದೆಯಾ?
ಬರೀ ಕಿಸ್ತಾನೆ. ಆಚೆ ಬಂದ ತಕ್ಷಣ ಹಿಂಗೆ ಇಟ್ಕೊಂಡ್ಬಿಡು ಅಂತ ಕಿಸ್ ಕೊಟ್ಬಿಡು ಅಷ್ಟೇ. ಫಿನಿಶ್. ಕಿಸ್ ಕೊಟ್ಬಿಟ್ಟೆ. ಈಗ ನಾನೇ ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್. ಅಯ್ಯಯ್ಯೋ ಸೂರ್ಯ, ಏನ್ ಕೆಲಸ ಮಾಡ್ದೆವು? ನಂಗೆ ಕಿಸ್ ಕೊಡ್ಲಿಕ್ಕೆ ಎಷ್ಟು ಧೈರ್ಯ ನಿಂಗೆ? ಸಿಸ್ಟರ್, ಡಾಕ್ಟರ್, ಅಯ್ಯೋ ನಾನು ನಿಮ್ಗೆ ಬೇಕು ಅಂತ ಕಿಸ್ ಕೊಟ್ಟಿಲ್ಲ. ಅದು ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ, ಜೈಲಿಗೆ ಹಾಕ್ತೇನೆ. ಅಯ್ಯೋ ಸಿಸ್ಟರ್, ಆಗಲ್ಲ. ನನ್ನ ಮಾತು ಕೇಳಿ ಸಿಸ್ಟರ್. ಸಿಸ್ಟರ್ 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 ನನ್ನ ಮಾತು ಕೇಳಿ ಪ್ಲೀಸ್. ಎಲ್ಲಿ ಹೋಗಿದ್ದೆ ನೀನು? ಇದೆಲ್ಲ ಆಗಿರೋದು ನಿನ್ನಿಂದಾನೆ. ಯಾಕೆ ಸೂರ್ಯ, ಏನಾಯ್ತು? ನಿಮ್ ಗಂಡ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಗೊತ್ತಾ? ನಂತರ ಹೇಗೆ ಬಿಹೇವ್ ಮಾಡಿದ್ರು ಗೊತ್ತಾ? ನಾನು ಇವ್ರನ್ನ ಕೋರ್ಟ್ ಮೆಟ್ಲು ಹತ್ತಿಸ್ತೇನೆ. ಹಾ, ಮೊದಲು ಕಂಪ್ಲೇಂಟ್ ಕೊಡ್ಬೇಕು, ಆಮೇಲೆ ಕೋರ್ಟ್ಗೆ ಹೋಗ್ಬೇಕು. ಕರೆಕ್ಟ್ ಅಲ್ವಾ? ಹಾಗೆ ಮಾಡ್ತೀನಿ. ನಿಮ್ಗೆ ಹೆಂಡತಿ ಇದ್ರು ನರ್ಸನ್ ರೇಗಿಸ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೊರಗಡೆ ನಡೀರಿ, ಎಲ್ಲ ವಿಷಯನೂ ಹೇಳ್ತೀನಿ. ನೋಡಿ ಶ್ರಾವಣಿ, ನಿಮ್ ಗಂಡ ನಿಮ್ ಮುಂದೆನೆ ಲಂಚ್ಗೆ ಇನ್ವೈಟ್ ಮಾಡ್ತಿದ್ದಾರೆ. ಅವನು ಮತ್ತೆ ಶ್ರಾವಣಿ. ನಿಂತ್ಕೊಂಡು ಹಾಗೆ ನೋಡ್ತಾ ಇದೆಯಾ? ಎಲ್ಲ ನಿನ್ನಿಂದಾನೆ ಆಗಿದ್ದು. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡು. ಹೌದು ಸಿಸ್ಟರ್, ನಾನು ಟೆಸ್ಟ್ಗೆ ಅಂತ ಹೋಗಿದ್ದೆ. ನನ್ನ ಮಾತು ಕೇಳಿ, ಇವರು ನೀವ್ ಅನ್ಕೊಂಡಿರೋ ಹಾಗಲ್ಲ. ಮತ್ತೆ ಇನ್ಯಾವ ತರ ಇವರು? ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ? ನಂಗೆ ಕಿಸ್ ಕೊಟ್ಟಿದ್ದಾರೆ. ಇವತ್ತು ನೀನು ಅಂತ್ಯ ಸಂಸ್ಕಾರ ಗ್ಯಾರಂಟಿ. ಏನಾದರೂ ಐಡಿಯಾ ಹುಡ್ಕೋ. ಹಾ, ಕಿಸ್ ಕೊಟ್ಟೆ. ಇವರು ನೀನೇನೋ ಇಷ್ಟೊಂದು ಚೆನ್ನಾಗಿ ನೋಡ್ಕೊತಿದಾರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಿತ್ತು. ನೀವು ನಮ್ಮ ತಾಯಿ ಥರ, ಅಲ್ಲ ಅಲ್ಲ, ನಮ್ಮ ದೊಡ್ಡಕ್ಕನ ಥರ ಅಕ್ಕ ರೀತಿ ಶ್ರಾವಣಿನ ಪ್ರೀತಿ ಮಾಡ್ತಾ ಇದ್ದೀರಾ, ಕೇರ್ ತಗೊಂಡಿದ್ದೀರಾ. ಇದೆಲ್ಲ ಬೇರೆಯವರಾಗಿದ್ರೆ ಖಂಡಿತ ಮಾಡ್ತಾ ಇರಲಿಲ್ಲ ಸಿಸ್ಟರ್. ಆ್ಯಕ್ಚುಲಿ ನಾನು ಅದನ್ನೇ ಹೇಳೋದಕ್ಕೆ ಬಂದೆ, ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಷ್ಟೇ. ಸಾಕು ಸಾಕು, ಬೆಣ್ಣೆ ಹಚ್ಚಿ ಸಾಕು. ಶ್ರಾವಣಿ, ನೀನೀಗ ರೆಸ್ಟ್ ಮಾಡಮ್ಮ. ನಾನು ಆಮೇಲೆ ಬಂದು BP ಚೆಕ್ ಮಾಡ್ತೇನೆ, ಸರಿಯಾ? ಓಕೆ ಮಾಡಿ. ಸೂರ್ಯ, ಏನಾಗಿದೆ ನಿಮಗೆ? ಅಯ್ಯೋ, ಆಲ್ ರೈಟ್. ಸುಮ್ಮನೆ ನಿದ್ದೆ ಮಾಡಮ್ಮ. ಪ್ರಥಮ ಚುಂಬನ ದಂತ ಬಗ್ನ. ದಿಸ್ ಇಸ್ ಟೂ ಮಚ್ ದೇವ್ರೆ. ದಿಸ್ ಇಸ್ ಟೂ ಮಚ್. ಐಡಿಯಾನು ನೀನೇ ಕೊಡ್ತೀಯ, ಫಿಟ್ಟಿಂಗು ನೀನೇ ಇಡ್ತೀಯ. ಏನಾಗಿದೆ ಇವ್ರಿಗೆ? ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ? ನಿಜ, ನನ್ನ ಟೋಟಲಿ ಪ್ರಾಪರ್ಟಿ ಏನಿದೆ ಅದರಲ್ಲಿ ಅರ್ಧ ಭಾಗನ ನಾನು ನಿನ್ನ ಹೆಸರು ಬರಿತಾ ಇದ್ದೆ. ನೀನು ಇದಕ್ಕೊಂದು ಸೈನ್ ಮಾಡಿದ್ರೆ ಇಟ್ಸ್ ಯೋರ್ಸ್. ನೋಡ್ಯಾರು ಜೈಗೆ ನನ್ ಕಂಡ್ರೆ ಎಷ್ಟು ಇಷ್ಟ ಅಂತ. ಸೋ ಸ್ವೀಟ್ ಜೈ. ಕೊಡು. ಎಲ್ಲಿ ಸೈನ್ ಮಾಡ್ಬೇಕು? ಫಸ್ಟು ಅದರಲ್ಲಿ ಏನಿದೆ ಅಂತ ನೋಡು. ಜೈ, ನಿನ್ ಮೇಲೆ ನನಗೆ ನಂಬಿಕೆ ಇದೆ ಜೈ. ಇಲ್ಲಿ ಸೈನ್ ಮಾಡ್ಬೇಕಾ?